ಲೇಡೀಸ್ ಅಂಡ್ ಜೆಂಟಲ್ಮನ್, ಸಿಎಂ ಸಿದ್ದರಾಮಯ್ಯನವರು ಒಂದು ರೀತಿಯ ವೈರಾಗ್ಯವನ್ನ ತಾಳ್ಬಿಟ್ಟಿದ್ದಾರಾ ಅನ್ನುವಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಯಾಕಂದ್ರೆ ನಿನ್ನೆಯಷ್ಟೇ ಮೈಸೂರು ಜಿಲ್ಲಾ ಪ್ರವಾಸವನ್ನ ಮಾಡಿರತಕ್ಕಂತಹ ಸಿದ್ದರಾಮಯ್ಯನವರ ಮಾತುಗಳನ್ನ, ಭಾಷಣಗಳನ್ನ ಕೇಳ್ತಾ ಇದ್ರೆ ಈ ಅನುಮಾನ ಮೂಡೋದಂತೂ ಸಹಜ. ಈಗಾಗಲೇ ಕುರ್ಚಿ ಕಿತ್ತಾಟ ಮತ್ತು ಬೇರೆ ಬೇರೆ ರೀತಿಯ ಅಪವಾದಗಳಿಂದ ನೊಂದು ಬೆಂದು ಬಳಲಿ ಬೆಂಡಾಗಿರ್ತಕ್ಕಂತಹ ಸಿದ್ದರಾಮಯ್ಯನವರು ಪಟ್ಟ ಬಿಟ್ಟು ಬಿಡೋಕೆ ತಯಾರಾಗ್ಬಿಟ್ರಾ, ಅಥವಾ ಈ ಕುರ್ಚಿಯ ಸಹವಾಸವೇ ಬೇಡ, ಅಧಿಕಾರದ ಕಥೆನೇ ಬೇಡ, ಸಾಕಪ್ಪ ಸಾಕು ಅನ್ನುವಂಥ ಪರಿಸ್ಥಿತಿಗೆ ಬಂದುಬಿಟ್ರಾ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ. ಹಾಗಾದ್ರೆ ಸಿದ್ದರಾಮಯ್ಯನವರು ಆ ರೀತಿ ಏನ್ ಹೇಳಿದ್ರು, ಯಾಕೆ ಹೇಳಿದ್ರು, ಈ ಎಲ್ಲಾ ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ತಿದ್ದೀನಿ. ನೀವು ನೋಡ್ತಿದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರು, ಸಿಎಂ ಸಿದ್ದರಾಮಯ್ಯನವರು ವೈರಾಗ್ಯದ ಮಾತುಗಳನ್ನ ಆಡಿದ್ದಾರೆ. ನಿನ್ನೆಯಷ್ಟೇ ಮೈಸೂರು ಜಿಲ್ಲೆಯ ಪ್ರವಾಸವನ್ನ ಮಾಡಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ತಮ್ಮದೇ ಕ್ಷೇತ್ರ ಆಗಿರ್ತಕ್ಕಂಥ ವರುಣಾ ಕ್ಷೇತ್ರದ ಪ್ರವಾಸವನ್ನ ಮಾಡಿದ್ರು. ವರುಣಾ ಕ್ಷೇತ್ರದಲ್ಲಿ ಹಲವಾರು ಕಾರ್ಯ ಯೋಜನೆಗಳಿಗೆ ಚಾಲನೆಯನ್ನ ಕೊಟ್ಟರು ಮತ್ತು ಕೆಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿ ಕೂಡ ಆಗಿದ್ರು. ತಮ್ಮದೇ ಒಂದು ತವರು ಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂಥ ಭಾಷಣ ಮತ್ತು ಆಡಿರ್ತಕ್ಕಂಥ ಮಾತುಗಳಿದಾವಲ್ಲ, ಎಲ್ಲೋ ಸಿಎಂ ಸಿದ್ದರಾಮಯ್ಯನವರು ವೈರಾಗ್ಯದ ಕಡೆಗೆ ಹೋಗ್ತಿದ್ದಾರಾ, ತಮ್ಮ ಸಿಎಂ ಕುರ್ಚಿಯನ್ನ ಬಿಟ್ಟು ಬಿಡ್ತಾರಾ, ಯಾಕೆ ಹೀಗೆ ಮಾತನಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಹುಟ್ಕೊಂಡಿವೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಏನ್ ಹೇಳಿದ್ರು ಗೊತ್ತಾ? ನಿನ್ನೆ ಅವರು ಮೈಸೂರಿನಲ್ಲಿ ಅದರಲ್ಲೂ ಒಂದು ಮಾತು ಕೇಳಿ ಬರುತ್ತೆ. ಅವ್ರು ಹೇಳಿರ್ತಕ್ಕಂಥ ಮಾತಿದೆಯಲ್ಲ, ಅದು ನಾನು ನನ್ನ ಕೊನೆಯ ಉಸಿರಿನವರೆಗೂ ಕೂಡ ರಾಜಕಾರಣವನ್ನ ಬಿಡೋದಿಲ್ಲ, ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ವೈರಾಗ್ಯದ ಮಾತು ಯಾವುದು ಅಂತಂದ್ರೆ, ಸಕ್ರಿಯ ರಾಜಕಾರಣದಲ್ಲೇನೋ ಇರ್ತೀನಿ, ಆದ್ರೆ ಸಕ್ರಿಯ ಚುನಾವಣೆ ಕಣದಲ್ಲಿ ಇರೋದಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಅಂದ್ರೆ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡೋದಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ವರಕೋಡು ಅನ್ನುವಂಥ ಒಂದು ಊರಿನಲ್ಲಿ ಅವರು ಭಾಷಣವನ್ನು ಮಾಡಿರ್ತಕ್ಕಂಥದ್ದು. ಈ ವರಕೋಡಿನಲ್ಲಿ ಈ ಊರಿದೆಯಲ್ಲ, ಇದು ನನಗೆ ರಾಜಕೀಯ ಅಸ್ತಿತ್ವವನ್ನು ಕೊಟ್ಟಿರ್ತಕ್ಕಂಥ ಊರು. ಇಲ್ಲಿಂದಲೇ ನಾನು ಬೆಳೆದು ವರುಣಾ ಕ್ಷೇತ್ರದ ಒಂದು MLA ಕೂಡ ಆಗಿ, ಮೈಸೂರಿನ ಒಂದು ಮಂತ್ರಿಯೂ ಆಗಿ, ರಾಜ್ಯಕ್ಕೆ ಮುಖ್ಯಮಂತ್ರಿಯೂ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ನಾನು ಈ ಕ್ಷೇತ್ರಕ್ಕೆ ನನ್ನ ಮೇಲೆ ಈ ಕ್ಷೇತ್ರದ ಋಣ ಬಹಳ ಇದೆ ಅನ್ನುವಂಥ ಮಾತನ್ನ ಹೇಳಿದ್ರು. ಮುಂದುವರಿತಾ ನೋಡಿ, ನಾನು ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನೆ, ಆದ್ರೆ ಚುನಾವಣಾ ರಾಜಕಾರಣದಲ್ಲಿ ಇಲ್ಲದೆ ಇದ್ರೂ ಪರವಾಗಿಲ್ಲ. ನೀವು ನನ್ನ ಮಗ ಯತೀಂದ್ರಗೆ ನನಗೆ ಹೇಗೆ ಪ್ರೀತಿ ತೋರಿಸಿದ್ರೋ, ನನಗೆ ಹೇಗೆ ಗೌರವ ಆದರಗಳನ್ನ ತೋರಿಸಿದ್ರೋ, ಹೇಗೆ ಜನ ಬೆಂಬಲವನ್ನ ಕೊಟ್ಟರೋ, ಹಾಗೆ ನನ್ನ ಮಗ ಯತೀಂದ್ರ ಸಿದ್ದರಾಮಯ್ಯನಿಗೂ ಕೂಡ ನೀವು ಇದೇ ರೀತಿ ಜನ ಬೆಂಬಲವನ್ನ ಕೊಡಬೇಕು ಅನ್ನುವಂಥ ಮಾತುಗಳನ್ನ ಆಡ್ಬಿಟ್ರು. ಅದರ ಅರ್ಥ ಏನು? ಎಲ್ಲೋ ಸಿದ್ದರಾಮಯ್ಯನವರು ಸಿಎಂ ಸೀಟನ್ನ ಬಿಟ್ಟು ಕೆಳಗಿಳಿತಿದಾರಾ? ಬೇರೆಯವರಿಗೆ ಈ ಸಿಎಂ ಗಾದಿಯನ್ನ ಬಿಟ್ಟು ಕೊಡ್ತಾರಾ? ಈಗ ಅಧಿವೇಶನ ಮುಗಿದ ನಂತರ ಇದರ ಬದಲಾವಣೆಗಳು ನಡೆಯುತ್ತಾ, ಅಥವಾ ಇನ್ನು 1-2 ತಿಂಗಳಲ್ಲಿ ಈ ಕುರಿತ ಬೆಳವಣಿಗೆ ನಡೆದು ಬಿಡುತ್ತಾ? ಈ ಎಲ್ಲಾ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆಗಳು, ಕುರ್ಚಿ ಕಿತ್ತಾಟ, ಆರೋಪಗಳು, ಅಪವಾದಗಳು, ಇವೆಲ್ಲವನ್ನೂ ಕೂಡ ಸಿದ್ದರಾಮಯ್ಯನವರನ್ನ ಸುಸ್ತು ಮಾಡಿಬಿಟ್ಟಿದ್ಯಾ ಅನ್ನುವಂಥ ಪ್ರಶ್ನೆ ಈಗಾಗಲೇ ಹುಟ್ಕೊಂಡಿರ್ತಕ್ಕಂಥದ್ದು. ನೋಡಿ, ದಲಿತರು ಈ ಕಡೆ ಒಳ ಮೀಸಲಾತಿ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರನ್ನ ಒಂದು ರೀತಿ ತಮ್ಮ ದ್ವೇಷಿ ಅನ್ನೋ ತರದಲ್ಲಿ ನೋಡ್ತಾ ಇದ್ದಾರೆ. ಈ ಕಡೆ ಲಿಂಗಾಯತ ಮತ್ತು ವೀರಶೈವರು ಕೂಡ ತಮ್ಮ ಧರ್ಮವನ್ನು ಒಡೆಯೋಕೆ ಬಂದಿರೋರು ಅನ್ನುವಂಥ ಒಂದು ಅರ್ಥದಲ್ಲಿ ನೋಡ್ತಾ ಇದ್ದಾರೆ. ಈ ಕಡೆ ಸ್ವಪಕ್ಷದವರೇ ಬಣಗಳನ್ನ ಕಟ್ಟಿಕೊಂಡು ಇವರ ಒಂದು ಕುರ್ಚಿಯನ್ನ ಬೀಳಿಸುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ DCM DK ಶಿವಕುಮಾರ್ ಅವರ ಕುರ್ಚಿಗಾಗಿ, ಅಧಿಕಾರ ಹಸ್ತಾಂತರಕ್ಕಾಗಿ ನಡೀತಾ ಇರತಕ್ಕಂಥ ಸತತ ಹೋರಾಟ ಮತ್ತು ಮಾತು ಕೊಟ್ಟಿದ್ರು ಅಂತ ಅಲ್ಲಿ ಇಲ್ಲಿ ಹೋದಲ್ಲಿ ಬಂದಲ್ಲಿ ಎಲ್ಲ ಹೇಳ್ತಾ ತಿರುಗ್ತಾ ಇರತಕ್ಕಂಥ ಒಂದು ಮಾತಿದೆಯಲ್ಲ, ಅದು ಸಿದ್ದರಾಮಯ್ಯನವರನ್ನ ಮಾತು ತಪ್ಪಿದ ನಾಯಕ ಅನ್ನುವಂಥ ಒಂದು ಆರೋಪಕ್ಕೆ, ಮುಜುಗರಕ್ಕೆ ಈಡಾಗುವಂತೆ ಮಾಡ್ತಾ ಇದೆ. ಹಾಗಾಗಿ ಈಗ ನಿನ್ನೆಷ್ಟೇ ವರಕೋಡಿನಲ್ಲಿ ಭಾಷಣ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಈ ಮಾತನ್ನ ಹೇಳಿದ್ದಾರೆ. ನಾನು ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನೆ, ಆದರೆ ಸಕ್ರಿಯ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈಗ ನೋಡಿ, ಒಂದ್ ಮಾತು ಮತ್ತೆ ಕೇಳಿ ಬರ್ತಾ ಇದೆ. ಒಂದು ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ್ರೆ ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಒಂದು DCM ಪಟ್ಟ ಫಿಕ್ಸ್ ಆಗಿದೆ.
ಡಿ ಕೆ ಶಿವಕುಮಾರ್ ಅಥವಾ ಇನ್ಯಾರೋ ಮುಖ್ಯಮಂತ್ರಿ ಆದ್ರೂ ಕೂಡ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಒಂದು DCM ಪಟ್ಟ ಕೊಡ್ಲಾಗುತ್ತೆ ಅನ್ನುವಂತ ಒಂದು ಮಾತು ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಹಾಗಾಗಿ ತಮ್ಮ ಮಗನಿಗೆ DCM ಹುದ್ದೆಯನ್ನು ವಹಿಸಿ CM ಹುದ್ದೆಯಿಂದ ಕೆಳಗಿಳಿದು ತಮ್ಮ ಮೇಲೆ ಇರತಕ್ಕಂತ ಎಲ್ಲಾ ಅಪವಾದಗಳನ್ನ ತೊಳೆದುಕೊಳ್ತಾರಾ ಅನ್ನುವಂತ ಒಂದು ಪ್ರಶ್ನೆ ಈಗ ಹುಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯನವರ ಈ ವೈರಾಗ್ಯದ ಮಾತು ಅವರ ಅಭಿಮಾನಿಗಳಲ್ಲಿ, ಅಹಿಂದ ಮತದಾರರಲ್ಲಿ ದೊಡ್ಡ ಚಿಂತನೆಯನ್ನ ಹುಟ್ಟು ಹಾಕಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.